नारायणाय विद्महे वासुदेवाय धीमहि तन्नो विष्णुः प्रचोदयात्। ओम चंद्रकेशव स्वामी दिव्य अष्टोत्तर शतनावली पूजा करिष्ये संकल्प्य अंदर చెప్పే మనసంత సమస్త పురనివాసి కోటే సమస్త జగత్‌దేవుడు కోటే ತಾಲೂಕು ಸಮಸ್ತ ಪುರನಿವಾಸಿನಃ ನಾನಾ ಗೋತ್ರೇಭ್ಯ ನಾನಾ ನಾದಿದ್ಯ ನಾನಾ ನಕ್ಷತ್ರೇಭ್ಯ ಸಹಾ ಕುಟುಂಬ ಮಾತ್ರ ಸಕ್ಷೇಮಸ್ತೇನೆ शिवात्मिकायाय दूर्वादितान्दो ऊर्वयं वयं दूर्वामस्वत्देवानामति प्राप्यतमं दुष्टतमं मन्युतमं देवहूतम विद्याः धूपमान् प्रापयामि धूपानन्दरे आयुस्तेजो तद्विष्णो परमं पदकं तदा पश्यन्ति दोषयः दिवेव चक्षुरानना प्राजोभिरन्यवोदाकृपाकं तस्य विन्दते विष्णोर्यप्यानन्तरायाय सर्वस्वमोदिरात्रमुत्तमद्भवते सर्वस्याप्ये सर्वकृजित्ये सर्वमेव तेनाप्नोति सर्वं लक्ष्मी प्रचोदयात् विद्महे सर्वसिद्धि च धीमहि प्रचोदयात् विद्महे वासुदेवाय धीमहि केशव प्रचोदयात् वेङ्कटनिवासाय श्रीनिवासाय मङ्गलम् लक्ष्मीरमण गोविन्दो आपद्बान्धव गोविन्दो अनाथ आयुष्येवेन्द्रिय प्रतिष्ठति श्री पूरीविलास श्री चंद्रकेश्वर स्वामी देवता भवति शताय पुरुषश्रतेन्द्रिय आयुष्येवेन्द्रिय प्रतिष्ठति ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರಾದಂಥ ಶ್ರೀ 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 ಮಂಗಳನಾಥನ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಈಗಾಗಲೇ ಸ್ವಾಗತ ಭಾಷಣ ಕೂಡ ಆಗಿದೆ. ರಾಮಾಂಜನವರು, ಚಿನ್ನಣ್ಣವರು ಎಲ್ಲರೂ ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರನ್ನ ಸ್ವಾಗತ ಮಾಡೋದ್ರಿಂದ ಒಂದೇ ಮಾತಿನಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಎಲ್ಲ ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಂದ್ರೆ, ತಾಯಂದ್ರೆ, ತಮ್ಮೆಲ್ಲರಿಗೂ ಕೂಡ ಈ ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಸ್ವಾಗತನ ಕೋರ್ತಾ ಇವತ್ತೇನು ವಿಶೇಷವಾದಂಥ ಒಂದು ಚನ್ನಕೇಶ್ವರ ಸ್ವಾಮಿಯ ದೇವಾಲಯದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಬಂದು ಭಾಗವಹಿಸಿದೀವಿ. ಅದ್ಭುತವಾದಂಥ ಕಾರ್ಯಕ್ರಮನ ಇವತ್ತು ಜೀರ್ಣೋದ್ಧಾರ ಸಮಿತಿಯವರೆಲ್ಲರೂ ಕೂಡ ಸೇರ್ಕೊಂಡು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಗ್ರಾಮಕ್ಕೆ ಒಂದು ದೇವಾಲಯ ಇರಬೇಕು ಅಂತೇಳಿ ಮಾಡಿದರೆ ಜೋರಾದ ಚಪ್ಪಾಳೆ ಮುಖಾಂತರ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗತ್ತೆ. ಯಾಕಂತಂದ್ರೆ ಬರೀ 2 ವರ್ಷದಲ್ಲಿ ಈ ರೀತಿಯಾದಂಥ ಅದ್ಭುತವಾದಂಥ ಕಟ್ಟಡನ ನಿರ್ಮಾಣ ಮಾಡಬೇಕು ಅಂತಂದ್ರೆ ಸಾಮಾನ್ಯವಾದಂಥ ಕೆಲಸ ಅಲ್ಲ. ಸಾಕಷ್ಟು ಜನದ ಪರಿಶ್ರಮದಿಂದ, ಸಾಕಷ್ಟು ಜನರ ಪ್ರಯತ್ನದಿಂದ ಇವತ್ತು ಈ ಒಂದು ಅಭಿವೃದ್ಧಿ ಕೆಲಸ ಈ ಗ್ರಾಮದಲ್ಲಿ ಆಗಿ ಬಂದಿದೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಕಾರ್ಯಕ್ರಮಕ್ಕೆ ಬರ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಶ್ರೀಗಳೊಂದು ಮಾತು ಹೇಳಿದ್ರು. ಹೊಸಕೋಟೆ ತಾಲೂಕಿಗೆ ನಾನು ಬಂದಂತ ಸಂದರ್ಭದಲ್ಲಿ ಪೂಜೆ ನಗರದಲ್ಲಿ ಬಂದು ದೇವಾಲಯದ ಲೋಕಾರ್ಪಣೆಯಲ್ಲಿ
ಶ್ರೀಗಳು ಬಂದು ಅವರ ದಿವ್ಯ ಸಾನ್ನಿಧ್ಯನ ವಹಿಸ್ಕೊಂಡು ಹೋಗಿದ್ರು. ಅದೇ ರೀತಿಯಲ್ಲಿ ಇವತ್ತು ನಮ್ಮ ದುನ್ಸಂದ್ರ ಗ್ರಾಮದಲ್ಲಿ ಕೂಡ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಚನ್ನಕೇಶ್ವರ ಸ್ವಾಮಿಯ ದೇವಾಲಯದ ಲೋಕಾರ್ಪಣೆ ಏನಾಗ್ತಾ ಇದೆ. ಪ್ರತಿಯೊಂದು ಕಡೆಯೂ ಕೂಡ ಅದ್ಭುತವಾದಂತಹ ದೇವಾಲಯಗಳ ಕಟ್ಟಡಗಳಾಗ್ತವೆ. ಎಲ್ಲ ಕಡೆ ಕೂಡ 5 ವರ್ಷ 10 ವರ್ಷ 15 ವರ್ಷ ಅಲ್ಲ, ಶಾಶ್ವತವಾಗಿ ಉಳಿದೋಗಂತ ಕಲ್ಲು ಕಟ್ಟಡದ ದೇವಾಲಯಗಳನ್ನ ಇವತ್ತು ನಮ್ಮ ತಾಲೂಕಲ್ಲಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದೀವಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ವಾಮಿಗಳೇ, ಇದು ತಾಲೂಕಲ್ಲಿರ್ತಕ್ಕಂಥ ವಾತಾವರಣದ ಒಂದು ಪ್ರತಿಬಿಂಬವಾಗಿ ನಾವು ನೋಡ್ತಾ ಇದೀವಿ. ಧಾರ್ಮಿಕತೆ ಆಗಿರ್ಬೋದು, ಆಧ್ಯಾತ್ಮಿಕತೆ ಆಗಿರ್ಬೋದು, ಶಾಂತಿಯುತ ವಾತಾವರಣವಾಗಿರ್ಬೋದು, ಇದೆಲ್ಲದರ ಪ್ರತಿಬಿಂಬವಾಗಿ ಇವತ್ತು ಈ ರೀತಿಯಾದಂತ ದೈವ ಕಾರ್ಯಕ್ರಮಗಳು ತಾಲೂಕಾದ್ಯಂತ ಎಲ್ಲಾ ಕಡೆಗಳಲ್ಲಿ ಕೂಡ ನಡೀತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ಬಂಧುಗಳೇ, ಇವತ್ತು ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ, ಏನಿವತ್ತು ಒಂದು ಸಣ್ಣ ಗುಡಿ ಬೆಳೆದಿವತ್ತು ಈ ರೀತಿಯಾದಂತ ಅದ್ಭುತವಾದಂತ ಗುಡಿಯಾಗಿ ಪರಿವರ್ತನೆ ಆಗಿದೆಯೋ, ಅದೇ ರೀತಿಯಲ್ಲಿ ಏನು ನಮ್ಮ ಆದಿಚುಂಚನಗಿರಿಯಲ್ಲಿ ಸಣ್ಣ ಮಠವಾಗಿ ಪ್ರಾರಂಭ ಆಗಿರೋದು ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಆಶ್ರಯ ಕೊಟ್ಟು ವಿದ್ಯಾಭ್ಯಾಸ, ಶಿಕ್ಷಣ, ಆರೋಗ್ಯ, ಆಹಾರ, ಅನ್ನದಾಸೋಹ ಇವೆಲ್ಲವೂ ಕೂಡ ನಡೀತಾ ಇದೆ ಅಂತಂದ್ರೆ ಮೂಲವಾಗಿ ನಾವು ನೆನೆಸ್ಕೋಬೇಕಾದಂಥದ್ದು ಶ್ರೀ 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 ಬಾಲಗಂಗಾಧರನಾಥ ಸ್ವಾಮಿಗಳು. ಇವತ್ತು ಅವರಾಗ್ತಕ್ಕಂಥ ಒಂದು ಸಣ್ಣ ಅಡಿಪಾಯದಿಂದ ಇವತ್ತು ಬೃಹದಾಕಾರವಾಗಿ ಬೆಳೆದು ನಿಂತ ಒಂದು ಶ್ರೀಮಠದ ಶ್ರೀಗಳಾಗಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ 600 ವಿದ್ಯಾಸಂಸ್ಥೆಗಳಲ್ಲಿ ಸುಮಾರು 1.25 ಲಕ್ಷ ವಿದ್ಯಾರ್ಥಿಗಳು ಇವತ್ತು ಶಿಕ್ಷಣ ಪಡ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಶಾಖೆ ಮಠದಲ್ಲಿ ಎಲ್ಲರಿಗೂ ಕೂಡ ಬಾಲಗಂಗಾಧರನಾಥ ಸ್ವಾಮಿಗಳು ಯಾವ ರೀತಿಯಾದಂತಹ ಸರಳ ಸಜ್ಜನಿಕೆಯ ಗುರುಗಳಾಗಿದ್ರೋ ಅದೇ ರೀತಿಯಲ್ಲಿ ಅದೇ ಮಾದರಿಯಲ್ಲಿ ಸರಳ ಸಜ್ಜನಿಕೆಯಿಂದ ಎಲ್ಲರ ಜೊತೆಗೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಜನರಂತೆ ಹೋಗಂತ ಶ್ರೀಗಳು ಯಾರಾದ್ರೂ ಇದ್ರೆ ಮಂಗಳನಾಥ ಸ್ವಾಮಿಗಳಂತೇಳಿ ಅತ್ಯಂತ ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳ್ಳಕ್ಕೆ ಬಯಸ್ತೇನೆ. ರಾಮಾಂಜನನ್ ಅವ್ರು ಹೇಳ್ದಂಗೆ ಬೇರೆ ಕಡೆಗಳೆಲ್ಲ ಹೋದಾಗ ನಾವು ಹೋಗಿ ಅವ್ರನ್ನ ಕೇಳ್ಕೊಂಡು ಕಾರ್ಯಕ್ರಮಕ್ಕೆ ಬರ್ರಿ ಅಂತಂದ್ರೆ ನಮ್ಮ ಒಂದು ಸಮಯನ ನೋಡಿ, ನಮ್ಮ ಒಂದು ಕಾಲನ ನೋಡಿ ನೀವು ಕಾರ್ಯಕ್ರಮನ ಕೊಡ್ಬೇಕು ಅಂತ ಬೇರೆ ಕಡೆಗೆ ಹೇಳಿದ್ರೆ, ಶ್ರೀಗಳಿವತ್ತು ನಾವಿಂತ ಒಂದು ಒಳ್ಳೆ ದಿನ ಇದೆ, ಸೂಕ್ತವಾಗಿದೆ, ಗ್ರಾಮಸ್ಥರೆಲ್ಲರೂ ಕೂಡ ಸೇರ್ಕೊಂಡಿದೀವಿ ಅಂತಂದ್ರೆ ವಿಶೇಷವಾಗಿ ಹೇಳಲೇಬೇಕಾಗುತ್ತೆ. ಗುರುಗಳನ್ನ ಕೇಳಿದಾಗ ಇವತ್ತು 7ನೇ ತಾರೀಕು ಶ್ರೀ 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 ನಿರ್ಮಲಾನಂದನಾಥ ಸ್ವಾಮಿಗಳು ಒಂದು ದೊಡ್ಡ ಕಾರ್ಯಕ್ರಮನ ಇಟ್ಕೊಂಡು ಮಂಗಳನಾಥ ಸ್ವಾಮಿಗಳು ಅಲ್ಲಿ ಹೋಗ್ಲೇಬೇಕಿತ್ತು. ಆದ್ರೆ ದೊಡ್ಡದುನ್ಸಂದ್ರಲ್ಲಿ ಈ ರೀತಿಯಾದಂತ ಕಾರ್ಯಕ್ರಮ ಮಾಡಿದೀವಿ ಅಂತ ಗುರುಗಳಲ್ಲಿ ನಾವು ಮನವಿ ಮಾಡ್ಕೊಂಡಾಗ ದೊಡ್ಡವರ ಹತ್ರ ಅವರು ಅನುಮತಿನ ಪಡ್ಕೊಂಡು ಆ ಕಾರ್ಯಕ್ರಮಕ್ಕೆ ಗೈರಾಗಿ ಇವತ್ತು ಇಲ್ಲಿ ಬಂದು ನಮಗೆ ದಿವ್ಯ ಸಾನ್ನಿಧ್ಯನ ವಹಿಸ್ಕೊಂಡಿದ್ದಾರೆ. ಅವ್ರಿಗೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಕೇಳಕ್ಕೆ ಬಯಸ್ತೇನೆ. ಅದೇ ರೀತಿಯಲ್ಲಿ ಏನ್ ನಮ್ಮ ದುನ್ಸಂದ್ರ ಗ್ರಾಮ ಇದೆ, ದುನ್ಸಂದ್ರ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿಕೊಂಡು ಈ ಒಂದು ಅನಗೊಂಡಳ್ಳಿ ಹೋಬಳಿಗೆನೆ ಒಂದು ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಈ ಒಂದು ಗ್ರಾಮ. ಟ್ರಾಫಿಕ್ ನಾವು ನೋಡಿದ್ರೆ ಮಾಲೂರಿಂದ ಬರಂತದ್ದಾಗಿರ್ಬೋದು, ನಗರದಿಂದ ಮಾಲೂರು ಕಡೆಗೆ ಹೋಗಂತದ್ದಾಗಿರ್ಬೋದು, ಎಲ್ಲದರಲ್ಲಿ ಕೂಡ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಈ ಒಂದು ಪಟ್ಟಣನ ನಾವೇನಾದ್ರೂ ಮಾಡಿ ರೂಪನ ಬದಲಾವಣೆ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ನಾವು ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನನ್ನಂದಾಜು ಸುಮಾರು 1 ಕೋಟಿ ರೂಪಾಯಿಗಳಕ್ಕಿಂತ ಹೆಚ್ಚು ವೆಚ್ಚದಲ್ಲಿ ಇವತ್ತು ನಾವು ದುನ್ಸಂದ್ರ ಕ್ರಾಸಿನ ಅಭಿವೃದ್ಧಿ ಕಾಮಗಾರಿಗಳನ್ನ ಇವತ್ತು ಎಲ್ಲ ಸಾರ್ವಜನಿಕರ ಪರವಾಗಿ ಮಾಡಿ ಏನಿವತ್ತು ಟ್ರಾಫಿಕ್ ಫ್ಲೋ ಆಗೋದಕ್ಕಾಗಿರ್ಬೋದು, ಮೋರಿ ಚರಂಡಿಗಳಾಗಿರ್ಬೋದು, ಕಾಂಕ್ರೀಟ್ ಆಗಿರ್ಬೋದು, ಅಂಡರ್ ಗ್ರೌಂಡ್ ಕೇಬಲ್ ಆಗಿರ್ಬೋದು, ಈ ಎಲ್ಲದರ ವೆಚ್ಚ ನಾವು ನೋಡಿದ್ರೆ ಸುಮಾರು 2 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿನ ಬರೀ ದುನ್ಸಂದ್ರ ಕ್ರಾಸ್ ಅಲ್ಲಿ, ದುನ್ಸಂದ್ರ ಸರ್ಕಲ್ ಅಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ. ಇವತ್ತು ಗ್ರಾಮ ಎಲ್ಲ ಕೂಡ ನಮ್ಮ ಭಾಗದಲ್ಲಿ ನಗರೀಕರಣ ಹಾಕೊಂಡು ವೇಗವಾಗಿ ಬೆಂಗಳೂರು ಬೆಳೆದು ಬಂದು ಹೊಸಕೋಟೆ ಬೆಂಗಳೂರು ಗಡಿ ಎಲ್ಲಿದೆ ಅಂತ ಗುರ್ತಕ್ಕಾಗ್ತಾ ಇಲ್ಲ. ಇವತ್ತು ಚನ್ನಸಂದ್ರ ಎಲ್ಲಿ ಮುಗೀತದೋ, ಸಮೇತನಹಳ್ಳಿ ಎಲ್ಲಿ ಪ್ರಾರಂಭ ಆಗುತ್ತೋ, ತಿರುಮಶೆಟ್ಟಹಳ್ಳಿ ಎಲ್ಲಿ ಮುಗಿಯುತ್ತೋ, ಬೋದ್ನಸಹಳ್ಳಿ ಎಲ್ಲಿ ಪ್ರಾರಂಭ ಆಗುತ್ತೋ, ಬೋದ್ನಸಹಳ್ಳಿ ಎಲ್ಲಿ ಮುಗಿಯುತ್ತೋ, ದುನ್ಸಂದ್ರ ಎಲ್ಲಿ ಪ್ರಾರಂಭ ಆಗುತ್ತೋ, ಗಡಿಗಳಿಲ್ದೇ ಇದ್ದಂಗೆ ಇವತ್ತು ನಗರ ಬೆಳ್ಕೊಂಡು ಈ ಕಡೆ ಬರ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಚಿನ್ಸಾಮಣ್ಣ ಅವ್ರು ಹೇಳ್ದಂಗೆ ನಮ್ಮ ಮಕ್ಕಳಿಗೆ ನಾವು ಕೊಡ್ಬೇಕಾದಂತ ಗುಣಗಳಾಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಆ ಸಂಸ್ಕೃತಿನ ಉಳಿಸಂತ ಈ ರೀತಿಯಾದಂತ ಧಾರ್ಮಿಕ ಕೇಂದ್ರಗಳು ಇನ್ನೂ ಒಂದು ದೊಡ್ಡ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ನಮ್ಮ ತಾಲೂಕಲ್ಲಿ ಬೆಳಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕಾರ್ಯಕ್ರಮನ ಆಯೋಜನೆ ಮಾಡಿದಂತ ಎಲ್ಲರಿಗೂ ಕೂಡ ಅಭಿನಂದನೆಗಳು ಹೇಳಿ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
ಮಹಾಸ್ವಾಮೀಜಿಯವರ ಪಾದಕಮಣಿಗೆ ನಮಸ್ಕರಿಸಿ ಈ ಒಂದು ನಮ್ಮ ಹೊಸಕೋಟೆ ತಾಲೂಕಿನ ಯುವ ಶಾಸಕರು, ಕ್ರಿಯಾಶೀಲರು, ಜ್ಞಾನಿಗಳು ಆಗಿರ್ತಕ್ಕಂಥ ಯುವಕರಾಗಿರ್ತಕ್ಕಂಥ ಶರತ್ ಪಚ್ಚೇಗೌಡರವರಿದ್ದಾರೆ. ಇನ್ನೋರ್ವ ನಮ್ಮ ಹಿರಿಯರಾಗಿರ್ತಕ್ಕಂಥ ಕೋಡಿಹಳ್ಳಿ ಸುರೇಶ್ ಅವರಿದ್ದಾರೆ, ಚಿನ್ನಪ್ಪ ಅವರಿದ್ದಾರೆ, ಕೃಷ್ಣಮೂರ್ತಿ ಅವರಿದ್ದಾರೆ. ಇನ್ನೋರ್ವ ನಮ್ಮ ಶ್ರೀಮಠದ ಭಕ್ತರು, ಆತ್ಮೀಯರಾಗಿರ್ತಕ್ಕಂಥ ಬಮೂಲ್ನ ನಿರ್ದೇಶಕರಾಗಿರ್ತಕ್ಕಂಥ ಸತೀಶ್ ಗೌಡರಿದ್ದಾರೆ, ಕೆ ಎಂ ಮಂಜುನಾಥ್ ಅವರಿದ್ದಾರೆ, ಭದ್ರಾರೆಡ್ಡಿ ಅವರಿದ್ದಾರೆ, ಲಕ್ಷ್ಮೇಗೌಡರಿದ್ದಾರೆ, ನಾರಾಯಣ ರೆಡ್ಡಿ ಅವರಿದ್ದಾರೆ, ಹಾಗೂ ನಮ್ಮ ರಾಮಾಂಜನಪ್ಪ ಅವರು. ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಸಹೃದಯ ಗಣ್ಯರೇ, ಭಕ್ತಾದಿಗಳೇ, ಈಗಾಗಲೇ ನಮ್ಮ ರಾಮಾಂಜನಪ್ಪ ಅವರು ಸಾಕಷ್ಟು ವಿಚಾರಗಳನ್ನು, ದೇವಸ್ಥಾನ ಹೇಗೆ ಕಟ್ಟೋದು, ಏನು ಶ್ರಮ ಆಯಿತು ಅಂತಕ್ಕಂಥದ್ದನ್ನು ತುಂಬ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಗೌಡರು ಕೂಡ, ಶರತ್ ಪಚ್ಚೇಗೌಡರು ಕೂಡ ತುಂಬ ಒಳ್ಳೆಯ ವಿಚಾರಗಳನ್ನು ಹೇಳಿದ್ದಾರೆ. ಸಮಯನೂ ಕೂಡ ಆಗ್ತಾ ಇದೆ, 1:30 ಆಗ್ತಾ ಇದೆ. ಎಲ್ಲರಿಗೂ ಕೂಡ ನಮ್ಮ ಈ ದೇವಸ್ಥಾನ ನಾನು ಹೇಳ್ಕೊಂಬಂದೆ ನಮ್ಮ ಗೌಡರಿಗೆ, ನಮ್ಮ ಹೊಸಕೋಟೆ ತಾಲೂಕಿನ ಯಾವುದೇ ದೇವಸ್ಥಾನ ಕಟ್ಟಿದ್ರು ಕೂಡ ಅವೆಲ್ಲವೂ ಕೂಡ ಕಲ್ಲಿನಲ್ಲೇ ಕಟ್ಟಿರ್ತಕ್ಕಂಥದ್ದು. ತುಂಬ ಅದ್ಭುತವಾದ ಎಲ್ಲ ದೇವಸ್ಥಾನಗಳನ್ನು ಕೂಡ ಕಲ್ಲಿನಲ್ಲೇ ಕಟ್ಟಿ ಒಂದು ಅದ್ಭುತವಾದ ಹಿಸ್ಟ್ರಿಯನ್ನು, ಒಂದು ಇತಿಹಾಸವನ್ನು ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತೇಳಿ ಇದು ನಾನು ಗಮನಿಸ್ತಾ ಇದ್ದೇನೆ. ಏನೇ ದೇವಸ್ಥಾನಗಳನ್ನು ಕಲ್ಲಲ್ಲಿ ಕಟ್ಟಿದ್ರು ಕೂಡ ಕೊನೆ ಗೋಪುರ ಆದರೂ ಸಿಮೆಂಟ್ನ ಇದನ್ನು ಕಟ್ಟಿಬಿಡ್ತಾರೆ. ಆದರೆ ಇಲ್ಲಿ ಗೋಪುರನೂ ಕೂಡ ಕಲ್ಲಲ್ಲೇ ನೀವು ಕಟ್ಟಿದ್ರಿ. ಅಷ್ಟು ಅದ್ಭುತವಾದ ಒಂದು ಸೇವೆಯನ್ನು ಭಗವಂತನಿಗೆ ನೀವು ಮಾಡಿಕೊಟ್ಟಿದ್ದು ನೋಡಿದ್ರೆ ನಮ್ಮ ಎಲ್ಲ ನಿಮ್ಮ ಕಮಿಟಿಯವರಿಗೆ ನಾವು ನಿಜವಾಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಲೇಬೇಕಾಗುತ್ತೆ. ಗೌಡ್ರ ಎಲ್ಲ ಗ್ರಾಮದ ಕಮಿಟಿಯವ್ರಿಗೆ ಕೂಡ. ಹಾಗೆ ನಾನು ಗೌಡ್ರು ಹೇಳ್ತಾ ಇದ್ರು, ಆ್ಯಕ್ಚುಲಿ ನಮ್ಮದು ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಭೈರವೇಶ್ವರ ದೇವಸ್ಥಾನದ ಕುಂಭಾಭಿಷೇಕ, ಅಲ್ಲೊಂದು ದೇವಸ್ಥಾನ ಕಟ್ಟಿದ್ದಾರೆ. ನಮ್ಮದು ಮೂಲ ನಮ್ಮ ದೇವರು ಭೈರವೇಶ್ವರ, ಅಲ್ಲಿ ಮೂಲ ಇವತ್ತು ಭೈರವೇಶ್ವರ ದೇವಸ್ಥಾನವನ್ನು ಕಟ್ಟಿ ಅದರ ಕುಂಭಾಭಿಷೇಕ ಕೂಡ ಇವತ್ತೇ ಇರೋದ್ರಿಂದ ನಾನು ಗೌಡ್ರಿಗೆ, ನಮ್ಮ ಸತೀಶ್ ಗೌಡ್ರಿಗೆಲ್ಲ ಹೇಳಿದ್ದೆ, ನಾನು ಬಂದರೆ 6ನೇ ತಾರೀಕಿಗೆ ಬರ್ತೇನೆ, 7ನೇ ತಾರೀಕಿಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ದೆ. ಆದರೆ ಗೌಡ್ರು ಹೇಳಿದಾಗೆ ಪೂಜ್ಯ ಗುರುಗಳ ಹತ್ರ ಹೇಳಿದೆ, ಸ್ವಾಮೀಜಿ ಹೀಗಿದೆ ಅಂತ ಹೇಳಿದೆ. ಆಯ್ತು, ನೀವು 6ನೇ ತಾರೀಕು ಇಲ್ಲಿಗೆ ಬಂದು ಆಮೇಲೆ 7ನೇ ತಾರೀಕಿಗೆ ಹೋಗಿ. ಹೊಸಕೋಟೆ ಅಂತಂದರೆ ನಮ್ಮ ಮಠಕ್ಕೆ ಅದೊಂದು ಮೂಲ ಶಕ್ತಿ ಇದ್ದಂಗೆ ಹೊಸಕೋಟೆ ತಾಲೂಕು. ನಮ್ಮ ಚನ್ನಬೈರೇಗೌಡರು ಇರ್ಬೋದು, ನಮ್ಮ ಬಚ್ಚೇಗೌಡರು ಇರ್ಬೋದು, ಸತೀಶ್ ಗೌಡರು ಇರ್ಬೋದು, ನಮ್ಮ ಶರತ್ ಪಚ್ಚೇಗೌಡರು ಇರ್ಬೋದು, ಇವರೆಲ್ಲರೂ ಕೂಡ ಮಠವನ್ನು ಅಷ್ಟು ಇವತ್ತು ನಮ್ಮ ಮಠ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಈ ಭಾಗದಲ್ಲಿ ಅಂತಂದರೆ ಅದಕ್ಕೆ ನಮ್ಮ ಚನ್ನಬೈರೇಗೌಡರ ಸೇವೆ ಒಂದು ಮಹತ್ವವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ನಾವು ಈ ಫ್ಯಾಮಿಲಿ ಅಂತಂದರೆ ನಮ್ಮ ಬೈರೇಗೌಡರ ಕುಟುಂಬ ಅಂತಂದರೆ ನಮಗೆ ಅದು ಏನೇ ಇದ್ದರೆ ನಾವು ಪ್ರಥಮ ಆದ್ಯತೆಯನ್ನು ನಾವು ಮಠದಿಂದ ಕೊಡ್ತೇವೆ. ಅಷ್ಟು ಪ್ರೀತಿಯನ್ನು ಇವತ್ತು ಚನ್ನಬೈರೇಗೌಡರ ಎಲ್ಲ ಇದನ್ನು ಕೂಡ ನಮ್ಮ ಬಚ್ಚೇಗೌಡರು ನಡೆಸ್ಕೊಂಡು ಬಂದಿದ್ದಾರೆ. ಹಾಗೆ ನಮ್ಮ ಶರತ್ ಪಚ್ಚೇಗೌಡರು ಇರ್ಬೋದು, ಶರತ್ ಪಚ್ಚೇಗೌಡರು ಮತ್ತು ತಾಲೂಕಿನ ಎಲ್ಲರೂ ಕೂಡ ಇವತ್ತು ಮಠಕ್ಕೆ ತುಂಬ ಪ್ರೀತಿಯಿಂದ ನಡ್ಕೊಂಡಿದ್ರು. ಪೂಜ್ಯ ಗುರುಗಳು ಹೇಳಿದ್ರು, ಇಲ್ಲಪ್ಪ ನಮ್ಮ ಹೊಸಕೋಟೆ ತಾಲೂಕು ಅಂತಂದ್ರೆ ಅದು ನಮ್ಮ ತಾಲೂಕಿದ್ದಂಗೆ, ನಮ್ಮ ಮಠದ ಭಕ್ತರುಗಳು ತುಂಬ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ, ನೀವು ಇವತ್ತಿಲ್ಲಿ ಬಂದು ಹೋಗಿ ಅಂತ ಹೇಳಿದ್ರು. ನನಗನ್ನಿಸ್ತು ಎಲ್ಲೋ ಚನ್ನಕೇಶವ ಸ್ವಾಮಿನೇ ನನಗೆ ಕರೆಸ್ಕೊಂಡ ಇಂಥ ಅದ್ಭುತವಾದ ದೇವಸ್ಥಾನ ಅಥವಾ ಭಗವಂತನ ಒಂದು ಸಾನ್ನಿಧ್ಯ ನನಗೆ ತಪ್ಪು ಹೋಗ್ತಿತ್ತಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ತುಂಬ ಖುಷಿ ಆಯಿತು. ತುಂಬ ಅದ್ಭುತವಾಗಿರ್ತಕ್ಕಂಥ, ಬಹುಶಃ ನೀವು ಹೇಳ್ತಿದ್ದಿ ಸುತ್ತಮುತ್ತ ಗ್ರಾಮದಲ್ಲಿಲ್ಲ ಅಂತೇಳಿ, ನನಗನ್ಸುತ್ತೆ ಈ ಜಿಲ್ಲೆಯಲ್ಲೇ ಇಂಥ ದೇವಸ್ಥಾನ ಇಲ್ಲೇನು, ಅಷ್ಟು ತುಂಬ ಸುಂದರವಾಗಿ ಭಗವಂತನನ್ನು ರಾಮಾಂಜನಪ್ಪ ಹೇಳ್ತಾ ಇದ್ರು, 100 ಮೂರ್ತಿಗಳನ್ನು ಕೂಡ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಂತ ಹೇಳಿ. ಅದಕ್ಕಾಗಿ ದೇವರುಗಳು ದೇವಸ್ಥಾನಗಳನ್ನು ಏಕೆ ಕಟ್ಟಬೇಕು ಅಂತಂದರೆ, ಹೇಗೆ ನಮ್ಮ ಶರೀರಕ್ಕೆ ಒಂದು ಹೃದಯ ಇಲ್ಲ ಅಂತಂದರೆ, ಹಾರ್ಟ್ ಇಲ್ಲ ಅಂತಂದರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಒಂದು ಗ್ರಾಮದಲ್ಲಿ ಒಂದು ದೇವಸ್ಥಾನಗಳಿಲ್ಲ ಅಂತಂದರೆ ಅಥವಾ ಒಂದು ಮಠ ಮಂದಿರಗಳಿಲ್ಲ ಅಂತಂದರೆ ಆ ಊರೆಲ್ಲೋ ಒಂದು ಕಡೆ ಬರಡಾಗುತ್ತೆ ಅಥವಾ ಆ ಊರಿಗೆ ಒಂದು ಶ್ರೇಯಸ್ಸಿರಲ್ಲ. ಅದಕ್ಕಾಗಿ ಆ ದೇವಸ್ಥಾನಗಳನ್ನು ಕಟ್ಟೋದ್ರ ಮುಖಾಂತರ ನಮ್ಮ ಆತ್ಮಶಕ್ತಿಯನ್ನು, ನಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ, ಆ ಭಗವಂತನ ಶರಣಾಗತಿಗೆ ನಾವೆಲ್ಲವನ್ನು ಕೂಡ ತೇನವಿನ ತೃಣಮಪಿನ ಚಲತಿ ಅಂತೇಳಿ, ಆ ಭಗವಂತನ ಆಣೆ ಇಲ್ಲದೆ, ಆ ಭಗವಂತನ ಆದೇಶ ಇಲ್ಲದೆ, ಅವನ ಆಶೀರ್ವಾದ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಡಲ್ಲ ಅಂತ ನಾವು ಇತಿಹಾಸವನ್ನು ಅಥವಾ ಪುರಾಣಗಳಲ್ಲಿ, ಉಪನಿಷತ್ತುಗಳಲ್ಲಿ ಕೇಳಿದ್ದೀವಿ. ಹಾಗೆ ನಾವು ಆ ಭಗವಂತನನ್ನು ಸದಾ ಸ್ಮರಣೆ ಮಾಡ್ತಾ ಇದ್ದರೆ ನಮಗೆಲ್ಲವೂ ಕೂಡ ಭಗವಂತ ಕಲಿಸ್ತಾನೆ. ಅದಕ್ಕಾಗಿ ಇವತ್ತು
ಅದರಲ್ಲೂ ನಮ್ಮ ಹೊಸಕೋಟೆ ತಾಲೂಕಲ್ಲಿ ತುಂಬ ಸುಂದರವಾದ ದೇವಸ್ಥಾನಗಳನ್ನು ಕಟ್ಟೋದ್ರ ಮುಖಾಂತರ ಗೌಡರು ಹೇಳ್ತಾ ಇದ್ರು. ಪೂಜನಹಳ್ಳಿಯಲ್ಲಿ ಕೂಡ ತುಂಬ ದೊಡ್ಡದಾದ ದೇವಸ್ಥಾನವನ್ನು ನಮ್ಮ ಗೌಡರು ಶರತ್ ಪಚ್ಚೇಗೌಡರು ಕೂಡ ಹೇಳ್ತಾ ಇದ್ರು. ಯಾವುದೇ ದೇವಸ್ಥಾನ ಕಟ್ಟಲಿ ಏನೇ ಮಾಡಲಿ ಅವರು ಕೂಡ ತುಂಬ ಸಹಾಯವನ್ನು ಮಾಡೋದ್ರ ಮುಖಾಂತರ ನಾನು ಹೇಳ್ತಾ ಇದ್ದೆ, ಹೇಗೆ ನಿಭಾಯಿಸ್ತಾ ಇದ್ದೀರಿ ಇಷ್ಟು ಚಿಕ್ಕ ಏಜಲ್ಲಿ, ಈ ಚಿಕ್ಕ ವಯಸ್ಸಲ್ಲಿ ಎಲ್ಲರನ್ನೂ ಸ್ಪಂದಿಸ್ಕೊಂಡು. ಯಾಕಂದ್ರೆ ಅವರಿಗೆ ಆ ಒಂದು ಪರಂಪರೆ ಇದೆ ಶರತ್ ಬಚ್ಚೇಗೌಡರಿಗೆ. ಅದಕ್ಕಾಗಿ ಅವೆಲ್ಲವನ್ನ ನಿಭಾಯಿಸಲಿಕ್ಕೆ, ನಿಮ್ಮೆಲ್ಲರ ಪ್ರೀತಿಯನ್ನು ಗಳಿಸ್ಲಿಕ್ಕೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವರಿಗೆ ಒಂದು ಕಾರಣ ಆಗಿದೆ. ಅದಕ್ಕಾಗಿ ನಮ್ಮ ಎಲ್ಲ ಹೊಸಕೋಟೆ ತಾಲೂಕಿನ ಭಕ್ತರುಗಳು ಇವತ್ತು ತುಂಬಾ ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀರಿ. ಹಾಗೆ ಭಗವಂತನನ್ನು ನಾವು ಎಷ್ಟೆಷ್ಟು ಸ್ಮರಣೆ ಮಾಡ್ತೀವಿ, ಎಷ್ಟೆಷ್ಟು ಸ್ತುತಿಸ್ತೀವಿ. ಶ್ರದ್ಧಾವಾನ್ ಲಭತೆ ಜ್ಞಾನಮೇಳ್, ಅಲ್ಲಿ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು. ಆ ಶ್ರದ್ಧೆ ಭಕ್ತಿ ಇದ್ದಲ್ಲಿ ಭಗವಂತ ನಮಗಿರ್ತಾನೆ. ಅದಕ್ಕಾಗಿ ನಮ್ಮ ಪೂಜ್ಯ ಗುರುಗಳು ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಒಂದು ಸಣ್ಣ ದೃಷ್ಟಾಂತ ಹೇಳ್ತಾ ಇರ್ತಿದ್ರು. ನಾವು ಹೇಗೆ ಭಗವಂತನ ಬಿಟ್ಟರೆ ಹೇಗಿರ್ತೇವೆ, ಭಗವಂತನ ಸನ್ನಿಧಿಯಲ್ಲಿ ಭಗವಂತನ ಜೊತೆಗಿದ್ದರೆ ಅಥವಾ ಭಗವಂತನ ಸ್ಮರಣೆ ಮಾಡ್ತಾ ಇದ್ರೆ ಹೇಗಿರ್ತೇವೆ ಅಂತೇಳಿ ಒಂದು ಸಣ್ಣ ದೃಷ್ಟಾಂತ ಹೇಳ್ತಿದ್ರು. ನೀವು ಈಗ ಈಶ್ವರ ದೇವಸ್ಥಾನಕ್ಕೆ ಹೋದರೆ ಈಶ್ವರನಿಗೆ ವಾಹನ ನಂದಿ ಅಂದ್ರೆ ಬಸವ. ಆ ಬಸವನಿಗೂ ಕೂಡ ನಾವು ಧೂಪ ದೀಪ ನೈವೇದ್ಯ ಮಾಡಿ ಆಮೇಲೆ ಈಶ್ವರನಿಗೆ ಪೂಜೆ ಮಾಡ್ತೀವಿ. ಹಾಗೆ ನೀವು ಗಣಪತಿ ದೇವಸ್ಥಾನಕ್ಕೆ ಹೋದರೆ ಗಣಪತಿಗೆ ವಾಹನ ಇಲಿ, ಆ ಇಲಿಗೆ ಧೂಪ ದೀಪ ನೈವೇದ್ಯ ಮಾಡಿ ಆಮೇಲೆ ಗಣಪತಿ ಪೂಜೆ ಮಾಡ್ತೀವಿ, ಗಣಪತಿಗೆ ಧೂಪ ದೀಪ ನೈವೇದ್ಯ ಮಾಡ್ತೀವಿ. ಹಾಗೆ ನೀವು ಶನೈಶ್ವರ ದೇವಸ್ಥಾನಕ್ಕೆ ಹೋದರೆ ಶನೈಶ್ವರನಿಗೆ ವಾಹನ ಕಾಗೆ, ಆ ಕಾಗೆ ಕೂಡ ನಾವು ಧೂಪ ದೀಪ ನೈವೇದ್ಯ ಮಾಡಿ ಆಮೇಲೆ ಶನಿ ದೇವರಿಗೆ ಧೂಪ ದೀಪ ನೈವೇದ್ಯ ಮಾಡಿ ನಮಸ್ಕಾರ ಮಾಡ್ತೀವಿ. ಅದೇ ಬಸವ ಏನ್ ನಾವು ಧೂಪ ದೀಪ ನಮಸ್ಕಾರ ಎಲ್ಲ ಮಾಡ್ತೀವಿ ಆ ನಂದಿಗೆ, ಅದೇ ಬಸವ ನಮ್ಮ ಹೊಲಕ್ಕೋ ಗದ್ದೆಗೋ ಬಂದ್ರೆ ಏನ್ ಮಾಡ್ತೀವಿ ಅಂತ ಸುಮ್ಮನೆ ಯೋಚನೆ ಮಾಡಿ. ಹಾಗೆ ಗಣಪತಿ ಹತ್ರ ಹೋದಾಗ ಇಲಿ ಇರ್ತಾರೆ, ಆ ಇಲಿ ವಾಹನ ಇರುತ್ತೆ, ಅದಕ್ಕೆಲ್ಲವೂ ಧೂಪ ದೀಪ ನೈವೇದ್ಯ ಎಲ್ಲವೂ ಮಾಡ್ತೀವಿ. ಅದೇ ಇಲಿ ನಮ್ಮನೆ ಹಬ್ಬದ ಟೈಮಲ್ಲಿ ಕಜ್ಜಾಯಕ್ಕೋ ಕಾಳು ನಾವು ಬೆಳೆದಂಥ ಕಾಳಿಗೋ ಭತ್ತಕ್ಕೋ ರಾಗಿಗೋ ಬಂದ್ರೆ ಆ ಇಲಿಗೆ ಏನು ಮಾಡ್ತೇವೆ ಅಂತ ನೀವು ಯಾವ ಥರ ಪೂಜೆ ಮಾಡ್ತೀವಿ ಅಂತ ಯೋಚನೆ ಮಾಡಿ. ಹಾಗೆ ಶನೈಶ್ವರನ ಹತ್ರ ಕಾಗೆ ಇರುತ್ತೆ, ಆ ಕಾಗೆಯು ಕೂಡ ಎಲ್ಲವನ್ನು ಕೂಡ ಭಕ್ತಿ ಸಮರ್ಪಣೆ ಮಾಡ್ತೀವಿ. ಅದೇ ಕಾಗೆ ಬಂದ್ರೆ ಮನೆ ಒಳಗೆ ಪುರೋಹಿತರ ಹತ್ರ ಓಡೋಗ್ತೀವಿ ಅಥವಾ ಜ್ಯೋತಿಷ ಹತ್ರ ಓಡೋಗ್ತೀವಿ. ಅಯ್ಯೋ ಸ್ವಾಮಿ ಕಾಗೆ ಮನೆಗೆ ಬಂದು ಒಳಗೆ ನುಗ್ಬಿಡ್ತು, ಅವ್ರು ಹೇಳ್ತಾರೆ 6 ತಿಂಗಳ ಮನೆ ಬಿಡ್ಬೇಕು ಅಂತ ಹೇಳ್ತಾರೆ. ನಾ ಯಾಕೆ ನಮ್ಮ ಗುರುಗಳಿಂದ ಹೇಳ್ತಿದ್ರು ಅಂದ್ರೆ, ನಾವು ಎಷ್ಟು ಈಗ ನಂದಿ ಈಶ್ವರನ ಹತ್ರ ಇದ್ದಾಗ ಮಾತ್ರ ಅದಕ್ಕೆ ಒಂದು ನೆಮ್ಮದಿ ಅಥವಾ ಒಂದು ರಕ್ಷಣೆ ಅಥವಾ ಒಂದು ಗೌರವ ಎಲ್ಲವೂ ಕೂಡ ಸಿಗುತ್ತೆ, ಒಂದು ಪೂಜೆ ಸಿಗುತ್ತೆ. ಅವನು ಈಶ್ವರನ ಬಿಟ್ಟು ಹೊರಗಡೆ ಬಂದಾಗ ಏನಾಯ್ತು ಅಂತ ನೀವು ಹೇಳಿದ್ರಿ, ಯೋಚನೆ ಮಾಡಿ. ಹಾಗೆ ನಾವು ಕೂಡ ಎಷ್ಟೆಷ್ಟು ಭಗವಂತನ ಕಡೆ ಬರೀ ಸಂಕಟ ಬಂದಾಗ ವೆಂಕಟರಮಣ ಅನ್ನೋದಕ್ಕಿಂತಲೂ ಕೂಡ ಸದಾ ನಾವು ಭಗವನ್ನಾಮ ಸ್ಮರಣೆಯಲ್ಲಿ ಭಗವಂತನನ್ನ ಸ್ಮರಣೆ ಮಾಡ್ತಾ ಇದ್ರೆ ಅವನು ಕೂಡ ನಮ್ಮನ್ನು ಕಾಪಾಡ್ತಾನೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಇವತ್ತು ರಾಮಾಂಜನವರು ಹೇಳ್ತಾ ಇದ್ರು, ಎಲ್ಲರೂ ಕೂಡ ಸಹಾಯವನ್ನ ಮಾಡಿದ್ರಿಂದ ಅದಕ್ಕೂ ಹೇಳ್ತಾರೆ, ಪರೋಪಕಾರಾಯ ಫಲಂತಿ ವೃಕ್ಷಾಃ ಪರೋಪಕಾರಾಯ ವಹಂತಿ ನದ್ಯಃ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾರ್ಥಮಿದಂ ಶರೀರಂ. ಅಂದ್ರೆ ಪರೋಪಕಾರಕ್ಕೋಸ್ಕರ ನದಿಗಳು ಕೂಡ ಹರಿತವೆ, ಆ ನದಿ ಹರಿದು ಯಾವ ನೀರು ಕುಡ್ಕೊಳ್ಳಲ್ಲ. ಹಾಗೆ ಹಸುಗಳು ಹಾಲು ಕೊಡ್ತಕ್ಕಂಥದ್ದು ಅವು ಕರುಗಿಂತನೂ ನಾವು ಹೆಚ್ಚಿಗೆ ಆ ಹಾಲನ್ನ ಸ್ವೀಕರಿಸ್ತೇವೆ. ಆ ಒಂದು ಹಸುನು ಕೂಡ ಪರೋಪಕಾರಕ ಮಾಡುತ್ತೆ. ಹಾಗೆ ಮರಗಳು, ಯಾವ ಮರಗಳನ್ನು ಕೂಡ ಅಯ್ಯೋ ನಾನು ಫಲ ಕೊಟ್ಟಿದ್ದೇನೆ ಆ ಮರ ಯಾವುದು ಹಣ್ಣು ತಿನ್ಕೊಳ್ಳಲ್ಲ. ಎಲ್ಲವೂ ಕೂಡ ಜೀವಿಗಳಿಗೆ, ಅದು ಮನುಷ್ಯರ ಆದಿಯಾಗಿ ಸಕಲ ಜೀವಿರಾಶಿಗಳು ಕೂಡ ಹಣ್ಣನ್ನು ಕೊಡುತ್ತೆ. ಹಾಗೆ ಪರೋಪಕಾರಾರ್ಥ ಮಿದಂ ಶರೀರಂ, ಈ ಶರೀರವು ಕೂಡ ಒಂದಿಷ್ಟು ನೀನು ದುಡ್ದಿದ್ದೆಲ್ಲ ದಾನ ಮಾಡಲಿ ಭಿಕ್ಷುಕಗ ಅಂತ ಹೇಳಲ್ಲ. ನೀನು 100 ರೂಪಾಯಿ ದುಡ್ತೀಯ, ಒಂದು 10 ರೂಪಾಯಿ ಆದರೂ ಸಹಾಯ ಮಾಡು ಅಂತಕ್ಕಂಥದ್ದು. ಅದಕ್ಕಾಗಿ ಪರೋಪಕಾರಾರ್ಥ ಮಿದಂ ಶರೀರಂ, ಆ ಪರೋಪಕಾರಾರ್ಥ ಮಾಡಿದ್ರಿಂದ ಇವತ್ತು ರಾಮಾಂಜನಪುರ ಎಲ್ಲರ ಹೆಸರುಗಳನ್ನ ಹೇಳ್ಕೊಂಬಂದ್ರು, ಯಾರ್ಯಾರು ಉಪಕಾರ ಮಾಡಿದ್ದಾರೆ ಹೇಳಿ. ಹಾಗೆ ನಮ್ಮ ಪೂಜ್ಯಗಳು ಇನ್ನೊಂದು ಮಾತು ಹೇಳೋರು, ನೀವು ತೆಂಗಿನ ಮರ ನೋಡಿದ್ರಿ, ಕಲ್ಪವೃಕ್ಷ ತೆಂಗಿನ ಮರ ಒಂದು ಗರಿ ಬಿದ್ದರೆ ಒಂದು ಗುರುತಿರುತ್ತೆ, ಅಲ್ಲೊಂದು ಗರಿ ಬಿದ್ದರೆ ಒಂದು ಗುರುತು ಕಾಣುತ್ತೆ ನಮಗೆ. ಒಂದು ಹುಲ್ಲು ಗರಿಕೆ, ಆ ಗರಿಕೆ ಹುಲ್ಲು ಒಂದು ಹುಲ್ಲು ಆ ಗರಿಕೆ ಬಿದ್ದ ಗರಿ ಬಿದ್ದರೆ ಅಲ್ಲೊಂದು ಗುರುತಿರುತ್ತೆ. ನಿಂದ ಮನುಷ್ಯಂದು ಏನು ಗುರುತು? ನೀನು ಬರೀ ನಿನ್ನ ಸಂಸಾರ, ನಿನ್ನ ಹೆಂಡರು, ನಿನ್ನ ಮಕ್ಕಳಿಗೆ ಸಾಕು. ಅದ್ರ ಹೊರತಾಗಿ ನಾವು ಒಂದಿಷ್ಟು ಸಮಾಜ ಸೇವೆ ಮಾಡಿದ್ರೆ ಅದು ನಿನಗೆ ಗುರುತಾಗಿರುತ್ತೆ. ನೀನು ಏನು ನಿನ್ನ ಕುಟುಂಬದ ಹೊರತಾಗಿ ಒಂದಿಷ್ಟು ಸೇವೆ ಮಾಡ್ತೀಯಲ್ಲ, ಅದು ನಿನಗೆ ನಿನ್ನ ತದನಂತರ ನಿನ್ನ ಜೀವಿತ ನಂತರ ನಾವು ಇನ್ನೊಂದು ಕಡೆ ನಿನಗೆ ಅದು ಸಹಾಯ ಮಾಡುತ್ತೆ. ಏಕೈವ ಸುಹೃದ್ಧರ್ಮೋ ನಿಧನೋಪ್ಯನೋ ಆಶ್ರಯ. ನಾವು
ಎಲ್ಲಿ ಎಷ್ಟು ಧರ್ಮವನ್ನು ಮಾಡ್ತೇವೆ, ಏನು ಒಳ್ಳೇದು ಮಾಡ್ತೇವೆ, ಅದು ಮಾತ್ರ ನಮಗೆ ಕೊನೆ ತನಕ ಉಳಿತಕ್ಕಂಥದ್ದು. ಅದಕ್ಕೆ ತಾವೆಲ್ಲರೂ ಕೂಡ ಏನೆಲ್ಲ ಕೈ ಜೋಡಿಸಿ ಇವತ್ತು ಒಂದು ಸುಂದರವಾದ ಒಂದು ಕಾರ್ಯವನ್ನು, ಒಂದು ಭಗವಂತನ ತುಂಬ ಸುಂದರ ಇದೆ, ಆ ಮೂರ್ತಿಗಳನ್ನು ಕೂಡ ತುಂಬ ಬೃಹದಾಕಾರವಾಗಿ ಮಾಡಿ ತುಂಬ ಅದ್ಭುತವಾದ ದೇವಸ್ಥಾನವನ್ನು ತಾವೆಲ್ಲ ಕಟ್ಟಿದ್ರಿ. ಹಾಗೆ ಎಲ್ಲ ಯಾರ್ಯಾರೋ ಪುಣ್ಯಾತ್ಮಗಳು ಸೇರಿ ಕಟ್ಟಿದ್ರಿ. ನಾನು ಕೆಲವು ಕಡೆ ನೋಡ್ತಾ ಇದ್ದೀನಿ, ಈಗ ತುಂಬ ದೇವಸ್ಥಾನಗಳು ಏನದು ಉದ್ಘಾಟನೆಗಳಿಗೆ ಹೋಗ್ತೇನೆ, ಕುಂಭಾಭಿಷೇಕಕ್ಕೆ ಹೋಗ್ತೇನೆ. ಕೆಲವು ದೇವಸ್ಥಾನಗಳೇನಾಗ್ತವೆ, ಕೆಲವು ಸೋಮವಾರ ತೆಗೆಯೋದು, ಕೆಲವರು ಶುಕ್ರವಾರ ಓಪನ್ ಮಾಡೋದು, ಈ ಥರ ದೇವಸ್ಥಾನಗಳಾಗಿದ್ದಾವೆ. ಅದಕ್ಕಾಗಿ ದೇವಸ್ಥಾನಗಳು ದೇವರಿಗೆ ಮಂದಿರ ಕಟ್ಕೊಡಕ್ಕಲ್ಲ, ನಮ್ಮ ಒಂದು ಸಂಸ್ಕಾರವನ್ನು, ನಮ್ಮ ಅಜ್ಞಾನವನ್ನು ಕಳ್ಳಿಕ್ಕೆ ನಾವು ದೇವಸ್ಥಾನ ಕಟ್ಕೊಳ್ಳೋದು. ನಾವು ಹೋಗಿ ನಮ್ಮ ಕಷ್ಟಗಳನ್ನು, ನಮ್ಮ ನೋವನ್ನು ಹಂಚ್ಕೊಳ್ಳಿಕ್ಕೆ, ನಾವು ಬೇಡಿಕೊಳ್ಳಿಕ್ಕೆ ದೇವಸ್ಥಾನಕ್ಕೆ ಹೋಗೋದು. ಅದಕ್ಕಾಗಿ ದೇವಸ್ಥಾನದಲ್ಲಿ ದಿನನಿತ್ಯ ಪೂಜೆ ಆಗೋ ರೀತಿಯಲ್ಲಿ ನೋಡ್ಕೊಂಡ್ರೆ ಈ ದೇವಸ್ಥಾನಗಳು ಕಟ್ಟಿದ್ದಕ್ಕೂ ಕೂಡ ಸಾರ್ಥಕ್ಯ ಆಗುತ್ತೆ. ಅದೆಲ್ಲ ತಾವೆಲ್ಲ ಮಾಡಿರ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಹಾಗೆ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತು ತೇನ ತೆಕ್ತೇನ ಮುಂಜೀತ ಮಾಘೃದಕ್ಕಸ್ಯ ಸಿದ್ಧನಂ. ಇವೆಲ್ಲವೂ ಕೂಡ ಎಲ್ಲವೂ ಭಗವಂತನಿಂದಲೇ ಆಗಿಲ್ಪಟ್ಟಿದ್ದು. ಇದನ್ನು ನೀನು ಅನುಭವಿಸ್ಬೇಕು. ಹೇಗೆ ಅನುಭವಿಸ್ಬೇಕಪ್ಪ ಅಂತಂದ್ರೆ, ಇದೆಲ್ಲವೂ ಕೂಡ ಭಗವಂತನೇ ಕೊಟ್ಟಿದ್ದು ಅಂತ ಹೇಳಿ ತ್ಯಾಗದಿಂದ ಯಾರು ಅನುಭವಿಸ್ತಾರೋ ಅವರಿಗೆ ನೆಮ್ಮದಿ ಇದೆ. ಆ ತ್ಯಾಗದಿಂದ ನಮ್ದು ಏನು ಅಲ್ಲಪ್ಪ. ನಾವು ಕೆಲವರು ಕೇಳ್ತೇವೆ, ಇಲ್ಲ ಸ್ವಾಮಿ ನಮ್ದು ಏನಿಲ್ಲ, ಎಲ್ಲ ಭಗವಂತನ ನೋಡಿದೆ, ಕೆಲವರೆಲ್ಲ ಇಲ್ಲ ಭಗವಂತ ಕೊಟ್ಟಿದ್ದು ಅವನೇ ಮಾಡಿಸ್ಕೊಂಡ ಅಂತ ಹೇಳ್ತಾ ಇದ್ರು. ಅದಕ್ಕಾಗಿ ಆ ರೀತಿಯಾದ ಬದುಕನ್ನು ಬದುಕೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಹಾಗೆ ನಮ್ಮ ಗೌಡ್ರೆಲ್ಲ ಹೇಳ್ತಾ ಇದ್ರು, ಇವತ್ತು ನಮ್ಮ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಎಲ್ಲದಕ್ಕೂ ಗೌಡ್ರು ಕೂಡ ಅವ್ರು ಎಷ್ಟು ಕೇರ್, ನಮ್ಮ ಸತೀಶ್ ಗೌಡ್ ಇರ್ಬೋದು, ಶರದ್ ದಿವಸ 1-2 ಈ ಸೀಟ್ಗಳಿಗೆ ಅದಕ್ಕೆ ಫೋನ್ ಮಾಡ್ತಿರ್ತಾರೆ. ಅದಕ್ಕಾಗಿ ಮಕ್ಕಳಿಗೆ ಎಜುಕೇಶನ್ ಕೊಡೋದ್ರ ಜೊತೆಗೆ ಒಂದಿಷ್ಟು ಸಂಸ್ಕಾರಗಳನ್ನು ಕೂಡ ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮಗೆ ನಮ್ಮ ಚನ್ನಬೈರೇಗೌಡರ ಕುಟುಂಬ ಅಂತಂದ್ರೆ ಅವರ ಸೇವೆ, ನಮ್ಮ ಪೂಜ್ಯಗುರು ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಅವರೇ ನಮ್ಮ ಚನ್ನಬೈರೇಗೌಡರೇ ಗುರುಗಳಿಗೆ ಕಾರನ್ನ ಕೊಟ್ಟು ಅದ್ರ ಮುಖಾಂತರ ಈ ಭಾಗದಲ್ಲಿ ಸಂಘಟನೆ ಮಾಡಿ ಒಂದು ಬೃಹದಾಕಾರವಾಗಿ ಶಿಕ್ಷಣ ಸಂಸ್ಥೆಗಳನ್ನೆಲ್ಲ ಮಾಡಿದ್ದಾರೆ. ನಮ್ಮ ಬಚ್ಚೇಗೌಡರು ಇರ್ಬೋದು, ಇವತ್ತು ಅದೇ ರೀತಿಯ ನಮ್ಮ ಶರತ್ ಬಚ್ಚೇಗೌಡರು ಮತ್ತು ಸತೀಶ್ ಗೌಡರು ಕೂಡ ಅದನ್ನು ಮುಂದುವರಿಸ್ಕೊಂಡು ಆ ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಂತ ಒಂದು ಒಳ್ಳೆ ಯುವ ಶಕ್ತಿಯನ್ನು ನೀವೆಲ್ಲ ಗೆಲ್ಸ್ಕೊಂಡಿದ್ರಿ, ಅದು ಕೂಡ ನಿಮ್ಮ ಒಂದು ಶಕ್ತಿನೇ. ಅಂತ ಯುವಕರನ್ನ ಇನ್ನು ಬೆಳೆಸಿ, ನಮ್ಮ ಪೂಜ್ಯಗಳು ಹೇಳ್ತಾರೆ, ಅವರು ಇವತ್ತು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಇವತ್ತು ನಿಭಾಯಿಸ್ತಕ್ಕಂಥ ಶಕ್ತಿ ನಮ್ಮ ಶರತ್ ಬಚ್ಚೇಗೌಡರಿಗಿದೆ. ಅವ್ರಿಗೆ ನಾವೆಲ್ಲ ಕೂಡ ಒಂದು ಶಕ್ತಿ ಕೊಟ್ಟರೆ, ಅವ್ರು ಹೆಚ್ಚೆಚ್ಚಿಗೆ ಮೇಲ್ಮಟ್ಟದ ಒಂದು ಅಧಿಕಾರ ಆದರೆ, ಒಂದು ಅಧಿಕಾರ ಹಿಡಿದ್ರೆ ನಮ್ಮ ಸಮಾಜಕ್ಕೆ, ನಮ್ಮ ರಾಜ್ಯಕ್ಕೆ ಒಳಿತಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಆ ಕೆಲಸಗಳನ್ನು ಮಾಡ್ಕೊಳ್ತಾ ಆ ಭಗವಂತನ ಕಡೆಗೆ ನಾವು ಸ್ಮರಣೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಕಮಿಟಿಯವ್ರಿಗೆ ಕೂಡ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಓಕೆ. ಕೊಟ್ಟನಾ? ಓಕೆ ಸರ್, ಆಯ್ತು. ಇಲ್ಲ ನೋಡ್ರಿ, ಇಲ್ಲ ಸರ್, ನಿಮಿಷ